ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರುತ್ಸ್ ಮಾಡರ್ನ್ ಜ್ಯೋತಿಷಿ. ನಾನು ಡಾಕ್ಟರ್ ಕಮಲಾಕ್ಷಿ. ಇವತ್ತಿನ ವಿಚಾರ 2025ರಲ್ಲಿ ಮೊದಲನೇ ಒಂದು ಮ್ಯಾನಿಫೆಸ್ಟಿಂಗ್ ಅಂತ ಹೇಳ್ಬೋದು. ಸಾಕಷ್ಟು ಒಂದು ಅದ್ಭುತಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಒಂದು 2025 ಅನ್ನುವಾಗಲೇ ಅದೊಂದು ಕುಜನ ವರ್ಷ. ಸೊ ಈ ಒಂದು ಜನವರಿಯ 25ನೇ ತಾರೀಕು ಶನಿಯ ವಾರ 25ನೇ ತಾರೀಕು ಬಂದಿರತಕ್ಕಂಥದ್ದು. ಸೊ ಈ ದಿನ ನಾವು ಮಾಡ್ತಕ್ಕಂಥ ಒಂದಷ್ಟು ಸಂಕಲ್ಪಗಳು ಸಿದ್ಧಿಸುವಂಥದ್ದಾಗತ್ತೆ. ಜೀವನದಲ್ಲಿ ಎಷ್ಟೋ ವಿಚಾರಗಳು ನಡೆಯೋದೇ ಇಲ್ಲ, ನಮ್ಮಿಂದ ಸಾಧ್ಯನೇ ಇಲ್ಲ, ಆ ಥರದ ಒಂದು ಖುಷಿ ನಮ್ಮ ಜೀವನದಲ್ಲಿ ಕಾಣೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಕೆಲವು ವಿಚಾರಗಳು ನಡೀದೇ ಇರೋ ಥರದಲ್ಲಿ ಇರುತ್ತೆ. ಅಂದರೆ ಏನೇ ಆದರೂ ಕೂಡ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತ ಕೂಡ ಅನಿಸಿರ್ಬೋದು. ಸೊ ಹೀಗೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಇಷ್ಟಾರ್ಥಗಳು, ಕನಸುಗಳು ಏನೇನಿದೆ ಆ ಎಲ್ಲ ವಿಚಾರಗಳನ್ನು ಕುರಿತು ಮ್ಯಾನಿಫೆಸ್ಟೇಷನನ್ನು ಮಾಡುವಂಥದ್ದಾಗುತ್ತೆ. ಈ ದಿನ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳೇಬೇಕು. ಯಾಕಂದರೆ ಈ ಥರದ ಒಂದು ದಿನಗಳು ಬಹಳನೇ ಅಪರೂಪ, ಎಷ್ಟೋ ವರ್ಷಗಳಿಗೊಮ್ಮೆ ಸಿಗುವಂಥದ್ದಾಗುತ್ತೆ. ದಿನಾಂಕಗಳು ಅದ್ಭುತವಾಗಿ ಬಂದಾಗ, ವಾರ ಬಹಳ ಚೆನ್ನಾಗಿ ಸಿಕ್ಕಾಗ, ವರ್ಷವೂ ಅದರ ಜೊತೆ ಸಂಯೋಗದಲ್ಲಿ ಇದ್ದಾಗ ಬಹಳಷ್ಟು ಒಂದು ಒಳ್ಳೆಯ ಸಂಗತಿಗಳು ನಡೆಯುವಂಥದ್ದಾಗುತ್ತೆ. ಈ ಮ್ಯಾನಿಫೆಸ್ಟೇಷನ್ ಡೇ ದಿನ ಏನು ಹೇಳ್ತಾ ಇದ್ದೀವಿ, ಇದು ಸಂಕಲ್ಪಕ್ಕೆ ಮಾತ್ರ ಆಗಿರುತ್ತೆ. ಬೇರೆ ಬೇರೆ ವಿಚಾರಗಳಿಗೆ ಒಳ್ಳೆಯ ದಿನ ಅಂತ ಹೇಳಿದರೆ ಅಂತೇಳಿ ದಯವಿಟ್ಟು ಫಾಲೋ ಮಾಡಬೇಡಿ. ಸಂಕಲ್ಪಕ್ಕೆ ಅಂಥೇಳಿ ಬರುವ ದಿನಾಂಕಗಳೇ ಬೇರೆ, ಶುಭ ಕಾರ್ಯಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ, ಮಕ್ಕಳ ಜನನಕ್ಕೆ ಅಂತೆಲ್ಲ ಬರುವಂಥ ಒಂದು ದಿನಾಂಕಗಳೇ ಬೇರೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಏನು ಮಾಡಬೇಕು ಇವತ್ತು ಮ್ಯಾನಿಫೆಸ್ಟೇಷನ್ ದಿನ ಅಂತ ಅನ್ನುವಾಗ, ಅದಕ್ಕಿಂತ ಮೊದಲು ಸೌರಮಂಡಲದಲ್ಲಿ ಒಂದು ಅಚ್ಚರಿಯ ಒಂದು ಕೌತುಕ ನಡೀತಾ ಇರತಕ್ಕಂಥದ್ದು. ಸೊ ಪ್ಲಾನೆಟರಿ ಅಲೈನ್ಮೆಂಟ್ ಅಂತ ಹೇಳುವಂಥದ್ದು ಈ ಒಂದು ಜನವರಿಯ 25ನೇ ತಾರೀಕು 21ರಿಂದನೇ ಪ್ರಾರಂಭ ಆಗಿದೆ. ಆದರೂ ಕೂಡ 25ನೇ ತಾರೀಕು ನೋಡೋದಕ್ಕೆ ಸಿಗುವಂಥದ್ದು. ಏನು ಸೌರಮಂಡಲ ಅನ್ನುವಂಥದ್ದೇ ಸುಳಿಯಾಕಾರದಲ್ಲಿ ಇದೆ. ಸೊ ದಟ್ ಗ್ರಹಗಳೆಲ್ಲವೂ ಕೂಡ ಲೈನ್ ಬೈ ಲೈನ್ನಲ್ಲಿ ಒಂದು ಜೋಡಣೆಯ ರೂಪದಲ್ಲಿ ನಾವು ನೋಡ್ತೀವಿ. ಟೆಕ್ಸ್ಟ್ ಬುಕ್ನಲ್ಲಿ ಆಗಿದ್ದಿರ್ಬೋದು ಅಥವಾ ಪಿಕ್ಚರ್ಗಳನ್ನಲ್ಲೇ ಆಗಿದ್ದಿರ್ಬೋದು, ಪ್ಲಾನೆಟರಿ ಪೊಸಿಷನ್ಸ್ ಯಾವ ಥರ ಇರುತ್ತೆ ಸೋಲಾರ್ ಸಿಸ್ಟಮ್ನಲ್ಲಿ ಅಂತ ಹೇಳಿಬಿಟ್ಟು. ಅದೇ ರೀತಿಯಲ್ಲಿ ಎಷ್ಟೋ ವರ್ಷಗಳಿಗೊಮ್ಮೆ ಆಗುವಂಥದ್ದು. ಅಂದರೆ ಗ್ರಹಗಳ ಒಂದು ಸ್ಥಿತಿ ಏನಿರುತ್ತೆ ಒಂದರಿಂದ ಒಂದು ಸಾಲಾಗಿ ನಿಲ್ಲುವಂತೆ ಕಾಣುವಂಥದ್ದು ಈ ಒಂದು ಜನವರಿಯ 25ನೇ ತಾರೀಕು ಆಗುತ್ತೆ. ಕೆಲವು ಗ್ರಹಗಳು ಕಾಣುತ್ತೆ, ಕೆಲವು ಗ್ರಹಗಳು ಕಾಣೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬರಿಗಣ್ಣಿಗೆ ಅಂತ ಕೂಡ ಒಂದಷ್ಟು ವಿಚಾರಗಳು ಬರ್ತಾ ಇದೆ. ಆದರೆ ಬರಿಗಣ್ಣಿಗೆ ಕಾಣುವಂಥದ್ದು ಅಷ್ಟು ಸುಲಭ ಅಲ್ಲ. ಪ್ರಕಾಶಮಾನವಾಗಿ ಏನು ಆಕಾಶದಲ್ಲಿ ಕಾಣುತ್ತೆ ಅದನ್ನು ನೀವು ಈ ದಿನ ಕಣ್ತುಂಬ್ಕೊಳ್ಬೋದು. ಹಾಗೆ ಟಿ ವಿ ಚಾನಲ್ಗಳನ್ನು ವೀಕ್ಷಣೆ ಮಾಡಿ ಈ ಒಂದು ಪ್ರಾಕೃತಿಕ ವಿದ್ಯಮಾನ, ಒಂದು ಅಚ್ಚರಿಯ ಒಂದು ವಿದ್ಯಮಾನ ನಿಮಗೆ ಕಾಣಸಿಗುತ್ತೆ. ಎಲ್ಲರೂ ಈ ಒಂದು ಕೌತುಕವನ್ನು ಕಣ್ತುಂಬ್ಕೊಳ್ಳಿ, ಒಳ್ಳೆಯದಾಗಲಿ. ಆ್ಯಂಡ್ ಆಲ್ಸೋ ಗ್ರಹಗಳಿಗೆ ಒಂದು ನಮಸ್ಕಾರ ಹೇಳೋದನ್ನು ಮರಿಬೇಡಿ. ಫಸ್ಟ್ ಪಾಯಿಂಟು. ಇದಾದಮೇಲೆ ಈ ಒಂದು ದಿನ ಯಾವ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ನಮ್ಮ ಇಷ್ಟಾರ್ಥಗಳನ್ನು ನಾವು ಸಕ್ಸಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಬೆಳಗ್ಗೆನೇ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ, ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ ಅಥವಾ ನಾನು ಹೇಳ್ತೀನಿ ಅದನ್ನೇ ಬರ್ಕೊಳ್ಳಿ ನೀವು. 8023 8618 8023 ಅನ್ನುವಂಥ ಸಂಖ್ಯೆಯನ್ನು ನಿಮ್ಮ ಎಡಗೈನ ಮೇಲೆ ಈ ಒಂದು ಜಾಗದಲ್ಲಿ ಆದರೂ ಬರ್ಕೊಳ್ಳಿ ಅಥವಾ ಈ ಜಾಗದಲ್ಲಾದರೂ ಬರ್ಕೊಳ್ಳಿ. ಕೆಂಪು ಒಂದು ಬಣ್ಣದ ಪೆನ್ನಿನಿಂದ ಅಥವಾ ಸ್ಕೆಚ್ ಪೆನ್ನಿನಿಂದ ಈ ನಂಬರನ್ನು ಬರ್ಕೊಳ್ಬೇಕಾಗತ್ತೆ. ಇದು ಶನಿವಾರದ ಬೆಳಗ್ಗೆನೇ ಬರ್ಕೊಳ್ಳಿ. ಅದಾದ ಮೇಲೆ 6ರಿಂದ 7 ಗಂಟೆಯಲ್ಲೇ ಮಾಡ್ಕೊಳ್ಳಿ ಈ ಒಂದು ಕೆಲಸವನ್ನು, ಶನಿವಾರ ಬೆಳಗ್ಗೆ. ಸೊ ಶನಿಯ ಒಂದು ಹೋರ ಇರುತ್ತೆ, ಬಹಳನೇ ಪವರ್ಫುಲ್. ಶನಿ ಕರ್ಮಕಾರಕ ಗ್ರಹ. ನಮ್ಮ ಜೀವನದಲ್ಲಿ ಇಷ್ಟಪಟ್ಟಂಥ ಕೆಲಸಗಳೆಲ್ಲವೂ ನೆರವೇರೋದಕ್ಕೆ ಶನಿಯ ಒಂದು ಆಶೀರ್ವಾದ ಬಹಳನೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಒಂದು ಕಷ್ಟದ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಕೆಲಸ ಮಾಡ್ತಾನೇ ಇರ್ತಾನೆ. ಅದಕ್ಕೆ ಬರ್ತಕ್ಕಂಥ ಪ್ರತಿಫಲಗಳು ಸರಿಯಾಗಿ ಇರೋದಿಲ್ಲ. ಅದಕ್ಕೆ ಕಾರಕ ಯಾರು? ಶನಿ ಗ್ರಹ. ಸೊ ಇಲ್ಲಿಯೂ ಅಷ್ಟೇ, ನಿಮ್ಮ ವಿಚಾರಗಳನ್ನು ಭಗವಂತನ ಪಾದಕ್ಕೆ ಹಾಕ್ತಾ ಇದ್ದೀರಿ. ಸೊ ಮುಂಬರುವ ದಿನಗಳಲ್ಲಿ ಅವೆಲ್ಲವನ್ನು ಕೂಡ ಶನಿ ಪರಮಾತ್ಮ ತೂಕಗಳನ್ನು ಮಾಡಿ ಸೊ ಸಕ್ಸಸ್ಸನ್ನು ನಮ್ಮ ಜೀವನಕ್ಕೆ ಕೊಡ್ತಾನೆ. ಸೊ ಇಲ್ಲಿ ಆತ್ಮಶುದ್ಧಿ ಅನ್ನುವಂಥದ್ದು ಬಹಳನೇ ಮುಖ್ಯವಾಗುತ್ತೆ. ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಬೇಡ. ನೀವು ಮಾಡುವ ಒಂದು ಕೆಲಸಗಳ ಮೇಲೆ ನಿಮಗೆ ಗೌರವ ಇರತಕ್ಕಂಥದ್ದು. ಮ್ಯಾನಿಫೆಸ್ಟನ್ನು ಎಷ್ಟು ಚೆನ್ನಾಗಿ ನೀವು ನಂಬಿರ್ತೀರ, ಅದ್ರ ಮೇಲೆ ಎಷ್ಟು ಒಂದು ಧೈರ್ಯ ಅನ್ನುವಂಥದ್ದು ಇರುತ್ತೆ, ಆಸಕ್ತಿ ಅನ್ನುವಂಥದ್ದು ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರುತ್ತೆ. ಸೊ ದಟ್ ಅಲ್ಲಿ ನಿಮಗೆ ರಿಸಲ್ಟ್ಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿ ಬರುತ್ತೆ. ಶನಿವಾರ ಬೆಳಗ್ಗೆ 6ರಿಂದ 7 ಗಂಟೆಯ ಸಮಯಕ್ಕೆ ನೀವು ನಂಬರನ್ನು ಕೈ ಮೇಲೆ ಬರ್ಕೊಳ್ಳಿ ಫಸ್ಟು. ಅದಾದಮೇಲೆ ಒಂದು ಬಿಳಿಯಾದ ಪೇಪರನ್ನು ತಗೊಳ್ಳಿ. ಆ ಪೇಪರ್ನಲ್ಲಿ ಫಸ್ಟು ಈ ನಂಬರನ್ನು ಬರಿಬೇಕಾಗತ್ತೆ. ಬರೆದ ಮೇಲೆ ನಿಮ್ಮ ಒಂದು ವಿಷಸ್ ಏನಿದೆ ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಎಷ್ಟು ವಿಚಾರಗಳಿದೆ ಅದನ್ನು 1 2 ಅಂತ ಹೇಳಿ ಆ ವಿಷಸನ್ನು ಬರ್ಕೊಂಡು ರೆಡ್ ಕಲರ್ ಪೆನ್ನಲ್ಲೇ ಅವೆಲ್ಲವನ್ನು ಬರೆದಿಡಿ ಒಂದು ಬಿಳಿಯ ಪೇಪರ್ನ ಮೇಲೆ. ಬರೆದು ಆದ ಮೇಲೆ ಅದನ್ನು ಸೈಲೆಂಟಾಗಿರಲಿ ವಾತಾವರಣ. ಮನೆಯಲ್ಲಿ ಒಬ್ಬರೇ ಮಾಡಬೇಕಾ ಮೇಡಮ್? ಇಲ್ಲ, ಎಲ್ಲರೂ ಮಾಡ್ಬೋದು, ಪ್ರತಿಯೊಬ್ಬರೂ ಮಾಡ್ಬೋದು. ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರಿಗೆ ಮ್ಯಾನಿಫೆಸ್ಟೇಷನಲ್ಲಿ ನಂಬಿಕೆ ಇದೆ ಅವರೆಲ್ಲರೂ ಮಾಡ್ಬೋದು. ಬರೆದು ಅದನ್ನು
ಗಟ್ಟಿಯಾಗಿ ಅಥವಾ ನಿಧಾನವಾಗಿ ನಿಮಗೆ ಹೇಗೆ ತಲುಪುತ್ತೆ ಆ ವಿಚಾರಗಳು ಅನ್ನೋದನ್ನು ಮನನ ಮಾಡಿಕೊಂಡು ಚೆನ್ನಾಗಿ ಅದನ್ನು ಓದ್ಕೊಳ್ಳಿ. ಓದಿದಾದಮೇಲೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಹತ್ರನೇ ಎತ್ತಿಟ್ಕೊಳ್ಳಿ. ಇದಾದಮೇಲೆ ಮತ್ತೆ ಸಂಜೆ ಅದೇ ಪೇಪರನ್ನು ಸಂಜೆ 6ರಿಂದ 7 ಗಂಟೆ ಅಥವಾ ನೀವು ಮಲಗೋಕ್ಕಿಂತ ಮುಂಚೆ ಪೀಸ್ ಆಫ್ ಮೈಂಡ್ನಲ್ಲಿ ಕೂತ್ಕೊಂಡು ಮತ್ತೆ ಅದನ್ನೆಲ್ಲ ಒಂದು ಸರಿ ಓದ್ಬಿಟ್ಟು ನಿಮ್ಮ ಯಥಾಶಕ್ತಿ 10 ರೂಪಾಯಿ, 20 ರೂಪಾಯಿ, 50, 100, 200, 500 ಯಥಾಶಕ್ತಿ ಒಂದು ಅಮೌಂಟನ್ನು ಅದರಲ್ಲಿ ಇಟ್ಟು ಫೋಲ್ಡ್ ಮಾಡಿ ಅದಕ್ಕೆ ಒಂದು ಗ್ರೀನ್ ಕಲರ್ ಥ್ರೆಡ್ಡನ್ನು ಟೈ ಮಾಡಿ, ಹಸಿರು ಬಣ್ಣದ ದಾರದಿಂದ ಅದನ್ನು ಟೈ ಮಾಡಿ ಅದನ್ನು ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಒಂದು ವಾಲೆಟ್ನಲ್ಲಿ ಇಟ್ಕೊಳ್ಳಿ. ಇದನ್ನು ಏನು ಮಾಡಬೇಕು, ಮತ್ತು ಇದನ್ನು ಮತ್ತೆ ಮುಂಬರುವ ಅಮಾವಾಸ್ಯೆ ಇದೆ 29ನೇ ತಾರೀಕು, ಆ ದಿನ ಯಾರಿಗಾದರೂ ನಿರ್ಗತಿಕರಿಗೆ, ನೀಡಿ ಪೀಪಲ್ಸ್ ಅಂತ ಏನು ಹೇಳ್ತೀವಿ, ನಿಜವಾಗ್ಲೂ ಹಸಿವಿರಬೇಕು, ನೀವು ಕೊಡ್ತಕ್ಕಂಥ ಅಮೌಂಟ್ ಆಗಿದ್ದಿರ್ಬೋದು ಅಥವಾ ಅದರಿಂದ ದವಸ ಧಾನ್ಯಗಳನ್ನು ಖರೀದಿ ಮಾಡ್ಬೋದು. ನೀವು ಅದನ್ನು ಆ ವ್ಯಕ್ತಿಗೆ ಅಥವಾ ಹೆಂಗಸರಿಗೆ, ಗಂಡಸರಿಗೆ ಯಾರಿಗೂ ಕೊಡಿ. ಅದನ್ನು ಬಳಸಿ ಅವರು ಆಹಾರವಾಗಿ ತಯಾರು ಮಾಡಿಕೊಂಡು, ಅಂದರೆ ಅಡುಗೆ ಮಾಡಿ ಊಟ ಮಾಡ್ತಾರಲ್ಲ, ಆಗ ಪರಿಪೂರ್ಣವಾದ ಫಲ ಸಿಗುವಂಥದ್ದು. ಸೊ ದಟ್ ಎನಿಥಿಂಗ್, ಹಣ್ಣು ಕೊಡ್ಬೋದಾ ಮೇಡಮ್, ಕೊಡ್ಬೋದು ಅದರಿಂದ, ಅಥವಾ ಡೈರೆಕ್ಟ್ ಅಮೌಂಟೇ ಕೊಡ್ಬೋದು, ನಿಮ್ಮ ಇಷ್ಟ. ಇಲ್ಲ ಅದರಿಂದ ಏನಾದರೂ ಪದಾರ್ಥಗಳನ್ನು ತಕ್ಕೊಡ್ಬೋದು, ಅಥವಾ ಊಟದ ವ್ಯವಸ್ಥೆಗೆ ಆಗುವಂಥ ಪದಾರ್ಥಗಳನ್ನು ಕೊಡಿ. ನಾಟ್ ಮೆಟೀರಿಯಲ್ಸ್ ಎಲ್ಲ ಅಲ್ಲ, ಒಟ್ಟಿಗೆ ಹೋಗಬೇಕು ಆಹಾರದ ರೂಪದಲ್ಲಿ. ಆ ರೀತಿಯಾದ ಒಂದು ವಸ್ತುಗಳನ್ನು ಕೊಡ್ಬೋದು, ಹಾಲು, ಮೊಸರು, ಹಣ್ಣು, ತರಕಾರಿ, ಎನಿಥಿಂಗ್. ಸೊ ಈ ಥರ ಮಾಡಿ ಅದನ್ನು. ಅದಾದಮೇಲೆ ಏನು ಮಾಡಬೇಕು ಮೇಡಮ್, ಅಮಾವಾಸ್ಯೆ ದಿನ ಆ ಒಂದು ಪೇಪರನ್ನು ರಾತ್ರಿ ಒಂದು 9 ಗಂಟೆಯ ಸುಮಾರಿಗೆ ಸುಟ್ಟುಬಿಟ್ಟು ಆ ಒಂದು ಬೂದಿಯನ್ನು ನೀವು ಹೊರಗಡೆ ಎತ್ಕೊಂಡೋಗಿ ಗಾಳಿಯಲ್ಲಿ ಉರ್ಬಿ. ಸೊ ಇಲ್ಲಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಶನಿವಾರ ಜನವರಿಯ 25, 2025 ಏನು ಬಂದಿದೆ ಮ್ಯಾನಿಫೆಸ್ಟೇಷನ್ ದಿನ, ಇನ್ನೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗಿ. ಸೊ ಎಳ್ಳೆಣ್ಣೆಯಿಂದ ಯಾಕೆ ಅಂದರೆ, ಎಳ್ಳೆಣ್ಣೆಯಾಗೆ ಕಾರಕ ಶನಿಗ್ರಹ. ಸೊ ದಟ್ ಮನೆಯಲ್ಲಿ ನಾವು ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗೋದ್ರಿಂದ ಮನೆಯಲ್ಲಿ ಕರ್ಮಗಳು ಏನಿರುತ್ತೆ, ಎಷ್ಟೋ ದಿನಗಳಿಂದ ಆಗದೇ ಇರೋ ಕೆಲಸಗಳು, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯೋದಿಲ್ಲ, ಕರ್ಮದ ಹೊಡೆತಗಳು ಜಾಸ್ತಿ ಅಂತ ಹೇಳುವಂಥದ್ದು, ಎಷ್ಟೋ ಅಪಮೃತ್ಯುಗಳಾಗಿರುತ್ತೆ ಮನೆಯಲ್ಲಿ, ಜಗಳ, ಕದನ, ಏಳಿಗೆಗಳೇ ಇರೋದಿಲ್ಲ, ದುಡಿತಾ ಇರ್ತೀವಿ ಅಷ್ಟೇ, ಒಳ್ಳೆ ಇನ್ಕಮ್ ಇರೋದಿಲ್ಲ, ಜೀವನದಲ್ಲಿ ಎಲ್ಲರೂ ಬೆಳೀತಾ ಇದ್ದಾರೆ ಮೇಡಮ್, ನಾವು ಬೆಳೆಯೋದಕ್ಕಾಗೋದಿಲ್ಲ ಅನ್ನೋಷ್ಟು ವಿಚಾರಗಳಿರುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಈ ಎಲ್ಲ ವಿಚಾರಗಳನ್ನು ನೀವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗಿ. ಈ ದಿನ ಸ್ವಲ್ಪ ಗಲಾಟೆ ಮಾಡೋದು, ಮನೆಯಲ್ಲಿ ಜಗಳಗಳನ್ನು ಮಾಡ್ಕೊಳ್ಳೋದು ಮಾಡಬೇಡಿ. ಒಬ್ರು ಯಾರೋ ಜಾಸ್ತಿ ಜೋರಾಗಿ ಮಾತಾಡಿದ್ರು ಇನ್ನೊಬ್ರು ಕಾಮಾಗಿ ಹ್ಯಾಂಡ್ಲ್ ಮಾಡಿಬಿಡಿ. ಸೊ ಸೈಲೆಂಟಾಗಿ ಇದ್ದುಬಿಡಿ ಈ ದಿನ. ಸೊ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಏನು ಪತ್ರ ಬರೀತೀರ ಆ ಒಂದು ಟೈಮ್ನಲ್ಲೇ ನೀವು ಮನೆಯಲ್ಲಿ ಎಳ್ಳೆಣ್ಣೆ ಹಾಕಿ ದೀಪಗಳನ್ನು ಬೆಳಗಬೇಕಾಗತ್ತೆ. ಮನೆಯಲ್ಲಿ ಒಂದು ನೈವೇದ್ಯ ಮಾಡಿ, ಒಂದು ಸಿಹಿಯಾದ ನೈವೇದ್ಯ ಬೆಲ್ಲದಿಂದ ಮಾಡಿರಬೇಕು. ಬೆಲ್ಲದ ಪಾಯಸ ಆಗಿದ್ದಿರ್ಬೋದು, ಬೆಲ್ಲದ ಅನ್ನ ಆಗಿದ್ದಿರ್ಬೋದು, ಏನಾದರೂ ಪರವಾಗಿಲ್ಲ, ಅದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಸೊ ಬಹಳನೇ ಖುಷಿಯಾಗಿರ್ತಕ್ಕಂಥ ಒಂದು ದಿನ ಇದು. ಯಾಕಂದರೆ ಪ್ರತಿಯೊಬ್ಬ ತನ್ನ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅವರವರ ಜೀವನದಲ್ಲಿ ಅವ್ರದ್ದೇ ಆದ ಕಷ್ಟಗಳನ್ನು ಪಡ್ತಾರೆ. ಬಟ್ ಎಷ್ಟು ಜನಕ್ಕೆ ಫಲ ಸಿಗುತ್ತೆ? ಕೆಲವು ಒಳ್ಳೆಯ ವಿಚಾರಗಳು ಗುರುಗಳ ಮೂಲಕ ತಮಗೆ ಸಿಕ್ಕಿದಾಗ ಅದನ್ನು ಬಳಸ್ಕೊಳ್ಳಿ. ಸೊ ತುಂಬಾ ಅದ್ಭುತಗಳು ನಡೆಯುತ್ತೆ ಜೀವನದಲ್ಲಿ. ಆ ನೈವೇದ್ಯ ಆದಮೇಲೆ ಸೊ ಮನೆಯವರೆಲ್ಲ ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿ. ಸಾಧ್ಯ ಆದರೆ ಯಾರಿಗಾದರೂ ಮನೆಗೆ ಕರೆದು ಪ್ರಸಾದ ಕೊಡ್ಬೋದು ಅನ್ಸಿದ್ರೆ ಕೊಡ್ಬೋದು, ಅಥವಾ ಬೇರೆ ಏನಾದರೂ ಕರೆದು ಊಟ ಹಾಕ್ತೀವಿ ಅಂದರೆ ಹಾಕ್ಬೋದು. ಬಹಳನೇ ಶುಭ. ಜೊತೆಗೆ ಕಾಗೆ ಬರೋದಿಲ್ಲ ಮೇಡಮ್, ಬೆಂಗಳೂರಿನಲ್ಲಿದ್ದೀವಿ, ಏನು ಮಾಡೋದು, ಪರವಾಗಿಲ್ಲ, ಯಾವುದೋ ಪಕ್ಷಿಗಳು ಪ್ರಾಣಿಗಳು ತಿನ್ಕೊಳತ್ವೆ, ನಿಮ್ಮ ಕೈನಿಂದ ಸ್ವಲ್ಪ ಪ್ರಮಾಣದ ಎಳ್ಳನ್ನು ಮನೆಯಿಂದ ಹೊರಗಡೆ ಹಾಕಿ. ಅದು ಪಕ್ಷಿಗಳಾದರೂ ತಿನ್ಕೊಳ್ಳಿ, ಕಾಗೆಗಳಾದರೂ ತಿನ್ಕೊಳ್ಳಿ, ಇಲ್ಲಾಂದರೆ ಒಂದು ಮರದ ಬುಡಕ್ಕಾದರೂ ಹಾಕಿ. ಇರುವೆ, ಉಪ್ಪಟ, ಹುಳುಗಳು ಯಾವುದಾದ್ರೂ ಒಂದು ತಿನ್ಕೊಂಡ್ಬಿಡುತ್ತೆ. ಸೊ ದಟ್ ಇಲ್ಲಿಗೆ ಈ ಒಂದು ಜನವರಿಯ 25ನೇ ತಾರೀಕು ಬಂದಿರತಕ್ಕಂಥ ಶನಿವಾರದ ದಿನ ಅದ್ಭುತವಾದ ಒಂದು ಫಲಗಳನ್ನು ನೀವು ಸಾಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದಿಷ್ಟೇ ವಿಚಾರ. ಒಂದು ಲೆಟರ್ ಬರೆಯುವಂಥದ್ದು, ರೆಡ್ ಕಲರ್ ಪೆನ್ನನ್ನು ಬಳಸಿ, ಜೊತೆಗೆ ಈ ಒಂದು ಸಣ್ಣ ಅನುಷ್ಠಾನ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಅಮೂಲ್ಯವಾದ ಒಂದಷ್ಟು ಸಕ್ಸಸ್ಸನ್ನು ನಿಮ್ಮ ಜೀವನಕ್ಕೆ ಕೊಡುತ್ತೆ. ಇದಿಷ್ಟು ವಿಚಾರ ಮಾಡುವಾಗ ದಯವಿಟ್ಟು ನಿಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರಬೇಕು. ಏನೋ ಬರೆಯೋದು, ಪೇಪರ್ ಒಡೆದ್ಬಿಡೋದು, ಮತ್ತೆ ಬರೆಯೋದಕ್ಕೆ ಹೋಗೋದು ಆಗಬಾರ್ದು. ಯೋಚನೆ ಮಾಡಿ, ಸಮಯ ಇದೆ, ಯೋಚನೆ ಮಾಡಿ, ನಿಮ್ಮ ಜೀವನಕ್ಕೆ ಯಾವ ವಿಚಾರಗಳ ಅವಶ್ಯಕತೆ ಇದೆ ಅದನ್ನು ಮಾಡಿ. ಸೊ ಬಹಳಷ್ಟು ಸಕ್ಸಸ್ ಸಿಗುತ್ತೆ. ಜೊತೆಗೆ ಈ ಪೀರಿಯಡ್ಸ್ ಆಗಿಬಿಟ್ಟಿದ್ದೀವಿ ಮೇಡಮ್, ನಾವು ಮಾಡ್ಬೋದಾ ಅಂತ ಒಂದಷ್ಟು ಜನ ಕೇಳ್ತಾರೆ. ಎಸ್, ನಾವು ಅಗ್ನಿ ಕಾರ್ಯಗಳನ್ನು ಈ ದಿನಗಳಲ್ಲಿ, ಅಂದರೆ ಹೆಣ್ಣು ಮಕ್ಕಳ ದಿನಗಳ ಸಮಯದಲ್ಲಿ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ, ಹೆಣ್ಣು ಮಕ್ಕಳ ದೇಹಕ್ಕೆ. ಸೊ ದಟ್ ಪೂಜೆ ಪುನಸ್ಕಾರಗಳು ಅಂತ ಬಂದುವಾಗ ಅದನ್ನು ಮಾಡಬೇಡಿ. ಮನೇಲಿ ಬೇರೆ ಯಾರಾದರೂ ಮಾಡ್ತಾರೆ. ಮ್ಯಾನಿಫೆಸ್ಟೇಷನ್ ಏನಿರುತ್ತೆ, ಲೆಟರ್ ಮೇಲೆ ಬರೆಯುವಂಥ ವಿಚಾರಗಳನ್ನು ಮಾಡ್ಬೋದಾ? ಖಂಡಿತವಾಗಿಯೂ ಮಾಡ್ಬೋದು ನೀವು. ಸೊ ನೀವೇ ಒಂದು ಪೇಪರ್ ತೊಗೊಂಡು ಏನೆಲ್ಲ ಬರೀರಿ. ಯಾಕಂದರೆ ಈ ಒಂದು ದಿನಗಳ ಸಮಯದಲ್ಲಿ ಎನರ್ಜಿ ಲೆವೆಲ್ಸ್ ಬಹಳನೇ ಜಾಸ್ತಿ ಇರುತ್ತೆ. ಸೊ
ಸಬ್ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ಬಹಳನೇ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ಹೆಣ್ಣುಮಕ್ಕಳಿಗೆ ದಿನಗಳ ಸಮಯದಲ್ಲಿ. ಪೇಪರ್ ಮೇಲೆ ಬರೆದು ಏನು ಮ್ಯಾನಿಫೆಸ್ಟ್ ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ, ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ನು ದೀಪ ಹಚ್ಚೋದು, ಎಳ್ಳೆಣ್ಣೆ ಹಾಕಿ ಮಾಡುವಂಥದ್ದನ್ನೆಲ್ಲ ಮನೇಲಿ ಬೇರೆ ಯಾರಾದರೂ ಮಾಡಲಿ. ಇಲ್ಲಿ ಹೆಣ್ಣು ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು ಅಲ್ಲ, ಕೆಲವು ವಿಚಾರಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೆಣ್ಣು ಮಕ್ಕಳಿಗೆ ಈ ಒಂದು ದಿನಗಳ ಸಮಯದಲ್ಲಿ ಎನರ್ಜಿ ಸೋರ್ಸ್ ಅನ್ನುವಂಥದ್ದು ಕೆಳಮುಖವಾಗಿ ಇರುವಂಥದ್ದು. ಸೊ ಅಗ್ನಿ ತತ್ವ ಊರ್ಧ್ವಮುಖವಾಗಿ ಇರುತ್ತೆ. ನಾವು ಅಗ್ನಿಯನ್ನು ಬೆಳಗುವಾಗ ನೋಡಿ ಈ ರೀತಿಯಾಗಿ ಬೆಳಗೋದಕ್ಕೆ ಹೇಳಿರುವಂಥದ್ದು. ಸೊ ಈ ರೀತಿಯಾಗಿ ಬೆಳಗ್ತೀವಿ ಅಂದರೆ ನಮ್ಮ ನಾಭಿಯವರೆಗೂ ಅಂದರೆ ಹೊಕ್ಕಳಿನವರೆಗೂ ಬರಬೇಕು ನಮ್ಮ ಕೈ. ನಾವು ಸುಮ್ಮನೆ ದೇವ್ರ ಮುಖಕ್ಕೆ ಚಿಕ್ಕದಾಗಿ ಮಾಡುವಂಥದ್ದಲ್ಲ. ಸೊ ಈ ರೀತಿಯಾಗಿ ಮಾಡಿದಾಗಲೇ ನಮ್ಮ ಆರ ಅನ್ನುವಂಥದ್ದು ಕ್ಲೆನ್ಸ್ ಆಗುತ್ತೆ. ಸೊ ಮಂಗಳಾರತಿ ಭಗವಂತನಿಗೆ ಕೊಡೋದ್ರ ಹಿಂದೆ ಇರ್ತಕ್ಕಂಥ ಗೂಢಾರ್ಥವೇ ಹಾಗೆ. ಸೊ ದಟ್ ಆ ರೀತಿಯಾಗಿ ನಾವು ಕೈಯನ್ನು ಮಾಡುವಾಗ ನಮ್ಮ ನಾಭಿಯಿಂದ ಹಿಡಿದು ಸಹಸ್ರ ಚಕ್ರದವರೆಗೂ ಕೂಡ ಒಂದು ಆರ ಏನಿರುತ್ತೆ ಅದು ಕ್ಲೆನ್ಸ್ ಆಗುತ್ತೆ. ಈ ಟೈಮ್ನಲ್ಲಿ ಹೆಣ್ಣು ಮಕ್ಕಳ ಎನರ್ಜಿ ಒಂದು ಬಹಳನೇ ಜಾಸ್ತಿ ಇರುವಂಥದ್ದು. ಕಾಸ್ಮಿಕ್ಕನ್ನು ಪಾಸಿಟಿವ್ ಆಗಿದ್ದಿರ್ಬೋದು, ನೆಗೆಟಿವ್ ಆಗಿದ್ದಿರ್ಬೋದು, ಬಹಳನೇ ಬೇಗ ಅಟ್ರ್ಯಾಕ್ಟ್ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರುಪೇರುಗಳು ಆಗುತ್ತೆ ಅಂತ ಹೇಳಿಬಿಟ್ಟು ಪೂಜಾ ವಿಧಾನಗಳನ್ನು ಮಾಡಬೇಡಿ ಅಂತ ಹೇಳಿರುವಂಥದ್ದಷ್ಟೇ. ಸೊ ದಟ್ ಆ ವಿಚಾರಗಳನ್ನೇ ತಲೆಯಲ್ಲಿಟ್ಕೊಳ್ಳಿ, ವೈಜ್ಞಾನಿಕವಾಗಿ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಆ ಪೇಪರ್ನಲ್ಲಿ ಬರೆದು ಖಂಡಿತವಾಗಿಯೂ ಪ್ರತಿಯೊಬ್ಬರು ಮಾಡ್ಬೋದು. ಖುಷಿಯಿಂದ ಮಾಡಿ. ಹೆಣ್ಣುಮಕ್ಕಳಿಗೆ ದಿನಗಳ ಸಮಸ್ಯೆ ಇದ್ದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಹಳ ಬೇಗ ರಿಸಲ್ಟ್ ಕೊಡುತ್ತೆ. ಪತ್ರದಲ್ಲಿ ಬರೆದು ನೀವೇನು ಮಾಡ್ತೀರಾ ಅದು ಸಂಕಲ್ಪ ಅನ್ನುವಂಥದ್ದು, ಕೂತಲ್ಲೇ ಸಂಕಲ್ಪ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದಿಷ್ಟು ವಿಚಾರಗಳು ನಿಮಗೆ ಉಪಯೋಗವಾಗಿರುತ್ತೆ ಅಂತೇಳಿ ಭಾವಿಸ್ತೀನಿ. ಇಷ್ಟು ವಿಚಾರಗಳನ್ನು ತಗೊಂಡ್ಮೇಲೆ ಒಂದು ವಿಚಾರ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಚಾರಗಳನ್ನು ಅನುಕರಣೆ ಮಾಡಿ, ಅನುಸರಿಸಿ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾಕಂದರೆ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಏನಿರುತ್ತೆ, ಒಂದು ಲೈಕ್ ಇರುತ್ತೆ, ಇನ್ನೂ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೊಡೋದಕ್ಕೆ ನಮಗೆ ಒಂದು ಧೈರ್ಯವನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಕೇಳ್ಕೊಳ್ತಾ ಇರುವಂಥದ್ದು. ಇಷ್ಟು ವಿಚಾರಗಳನ್ನು ಕೇಳಿಕೊಂಡು ನೀವು ಒಂದು ಲೈಕ್ ಅಥವಾ ಒಂದು ಸಬ್ಸ್ಕ್ರೈಬ್ ಏನೂ ಮಾಡದೆ, ಒಂದು ಕಾಮೆಂಟ್ ಮಾಡಿ, ಒಂದು ಥ್ಯಾಂಕ್ ಯು ಹೇಳದೆ ಮುಂದಕ್ಕೆ ಹೋದರೆ ಈ ವಿಚಾರಗಳು ಖಂಡಿತವಾಗಿಯೂ ನಿಮಗೆ ಸಿಗೋದಿಲ್ಲ. ನಮ್ಮ ಗುರುಗಳ ಆಶೀರ್ವಾದದಿಂದ ನಮಗೆ ಈ ಒಂದು ಜ್ಞಾನ ಅನ್ನುವಂಥದ್ದು ಸಿಕ್ಕಿರುತ್ತೆ. ಆ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾವು ಶೇರ್ ಮಾಡಿಕೊಂಡಾಗ, ಹಂಚ್ಕೊಂಡಾಗ ಅದಕ್ಕೆ ಅಂತ ಹೇಳಿ ಒಂದು ಸಣ್ಣ ಮಟ್ಟದ ಗುರುದಕ್ಷಿಣೆ ಅನ್ನುವಂಥದ್ದು ಖಂಡಿತವಾಗಿಯೂ ಬೇಕಲ್ವ. ಹಾಗಾಗಿ ಈ ವಿಚಾರಗಳನ್ನೆಲ್ಲ ಬಳಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.